ನಂದಗೋಕುಲ, ಉತ್ತರಾಯಣ ಧಾರಾವಾಹಿಗಳಲ್ಲಿ ನಟಿಸಿದ ನವೀನ್ ಗೌಡ ಎಂಬ ಯುವಕ KGF ನಂತರ ಯಶಸ್ಸಿನ ಉತ್ತುಂಗದಲ್ಲಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವೇ. ಅಂದು ಜಂಬದ ಹುಡುಗಿಯ ಜೊತೆ ಹೀರೋ ಆಗಿ ತೆರೆ ಹಂಚಿಕೊಂಡವರು ಈಗ 5-6 ಹೀರೋಯಿನ್ಗಳ ಜೊತೆ ಜಬರ್ದಸ್ತಾಗಿ ಕಾಣಿಸುತ್ತಿರುವುದಲ್ಲದೆ ಸ್ಪ್ಯಾನಿಷ್ ಹುಡುಗಿ ಜೊತೆ ಕಾರು ಅಲ್ಲಾಡಿಸಿಕೊಂಡು ಧೂಮ್ ಧಾಮ್ ಅಂತ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದು ಈಗ ಎಲ್ಲ ಕಡೆ ಸುದ್ದಿ ಕಣ್ರಿ. ಇನ್ನೊಂದು ಮುಖ್ಯ ವಿಷಯ ಕಣ್ರಿ, ಟಾಕ್ಸಿಕ್ನ ಆ ಸೀನ್ನಲ್ಲಿದ್ದದು ನಟಾಲಿ ಬರ್ನಲ್ ಅಂತೆ. ಯಶ್ ಜೊತೆ ಉಶ್ ಅಂತ ಬೆವರಳಿಸಿದ್ದು ಬ್ರಿಟಿಷ್ ಟಫೆನ್ ಬಾಚ್ ಅಂತೆ. ಈಕೆ ಈಗಾಗಲೇ ಮೂತನ್ ಎಂಬ ಮಲಯಾಳಂ ಸಿನಿಮಾದಲ್ಲೂ ನಟಿಸಿದ್ದಾಳಂತೆ. ಲಯರ್ಸ್ ಡೈಸ್ ಮತ್ತು ಮೂತನ್ ಸಿನಿಮಾಗಳ ಮೂಲಕ ತಮ್ಮ ಪ್ರತಿಭೆ ತೋರಿ ದೇಶದ ಗಮನ ಸೆಳೆದಿದ್ದ ಮಲಯಾಳಂನ ಗೀತು ಮೋಹನ್ ದಾಸ್ ರವರು ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಟಾಕ್ಸಿಕ್ ಸಿನಿಮಾಗಾಗಿ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಚಿತ್ರೀಕರಣಗೊಳ್ಳುತ್ತಿದ್ದು ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲೂ ಬಿಡುಗಡೆಯಾಗುವುದಲ್ಲದೆ ಇನ್ನೂ ಹೆಚ್ಚು ಭಾಷೆಗಳಲ್ಲೂ ಬಿಡುಗಡೆಯಾಗುವ ಸಂಭವವೂ ಇದೆ. ಮೊನ್ನೆ ಯಶ್ ರವರ ಹುಟ್ಟುಹಬ್ಬದ ದಿನದಂದು ಬಿಡುಗಡೆಯಾದ ಟಾಕ್ಸಿಕ್ ಟೀಸರ್ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿ ಶಾಕ್ನಲ್ಲಿದ್ದಾರೆ. ಲೈಫ್ ಆಫ್ ಪೈ, ಜುರಾಸಿಕ್ ವರ್ಲ್ಡ್, ದಿ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಮೂಲಕ ಬಾಲಿವುಡ್ನ ಇರ್ಫಾನ್ ಖಾನ್, ಕ್ವಾಂಟಿಕೋ, ಬೇವಾಚ್, ದ ವೈಟ್ ಟೈಗರ್, ಸಿಟಡೆಲ್ ಮೂಲಕ ಪ್ರಿಯಾಂಕಾ ಚೋಪ್ರಾ, XXX ರ್ಯಾಂಡರ್ ಆಫ್ ಝ್ಯಾಂಡರ್ ಕೇಜ್ ಮೂಲಕ ದೀಪಿಕಾ ಪಡುಕೋಣೆ, ಸ್ಲಮ್ ಡಾಗ್ ಮಿಲಿನಿಯರ್, ಮಿಷನ್ ಇಂಪಾಸಿಬಲ್ ಮೂಲಕ ಅನಿಲ್ ಕಪೂರ್, ಗಾಂಧಿ, ಈಸ್ಟ್ ಈಸ್ ಈಸ್ಟ್, ಸಿಟಿ ಜಾಯ್ ಮೂಲಕ ಓಂ ಪುರಿ, ದ ಲೀಗ್ ಆಫ್ ಎಕ್ಸ್ಟ್ರಾರ್ಡಿನರಿ ಜೆಂಟಲ್ ಮ್ಯಾನ್ ಮೂಲಕ ನಾಸಿರುದ್ದೀನ್ ಶಾ, ಬ್ರೈಡ್ ಆ್ಯಂಡ್ ಪ್ರೆಜುಡೀಸ್, ದ ಪಿಂಕ್ ಪ್ಯಾಂಥರ್ 2 ಮೂಲಕ ಐಶ್ವರ್ಯ ರೈ ಬಚ್ಚನ್, ದ ಮಿತ್ನಲ್ಲಿ ಮಲ್ಲಿಕಾ ಶೆರಾವತ್ ಸೇರಿದಂತೆ ಬೆರಳೆಣಿಕೆಯಷ್ಟು ಬಾಲಿವುಡ್ ಮಂದಿ ಹಾಲಿವುಡ್ನಲ್ಲೂ ತಮ್ಮ ಛಾಪು ಒತ್ತಿದ್ದಾರೆ. ದ ಗ್ರೇ ಮ್ಯಾನ್ ಮೂಲಕ ಧನುಷ್ ಮತ್ತು ರಾಣಾ ದಗ್ಗುಬಾಟಿ, ಮ್ಯಾರಿಗೋಲ್ಡ್ ಬ್ರಿಟಿಷ್ ಅಮೆರಿಕನ್ ಫಿಲಂ ಮೂಲಕ ಕಮಲ್ ಹಸನ್, RRR ಮೂಲಕ ರಾಮ್ ಚರಣ್ ಮತ್ತು MTR, ಬಾಹುಬಲಿ ಮೂಲಕ ಪ್ರಭಾಸ್ ಹಾಲಿವುಡ್ ಮಂದಿ ಗಮನ ಸೆಳೆದಿದ್ದಾರೆ. 1988ರಲ್ಲಿ ಬಿಡುಗಡೆಯಾದ ಬ್ಲಡ್ ಸ್ಟೋನ್ ಮೂಲಕ ರಜನಿಕಾಂತ್ ಹಾಲಿವುಡ್ನಲ್ಲಿ ನಟಿಸಿದ ಮೊದಲ ಸೌತ್ ಇಂಡಿಯನ್ ಸ್ಟಾರ್ ಆಗಿದ್ದಾರೆ. ಟಾಕ್ಸಿಕ್ ಎಂಬ ಸಿನಿಮಾ ಮೂಲಕ ದೇಶದ ಗಮನ ಸೆಳೆಯುತ್ತಿರುವ ಯಶ್ ರವರು ಟಾಕ್ಸಿಕ್ನ ಹೀರೋ ಆಗಿ ಇಂಗ್ಲಿಷ್ ಅವತರಣಿಕೆಯ ಮೂಲಕ ಹಾಲಿವುಡ್ ಜಗತ್ತನ್ನು ಪ್ರವೇಶಿಸಿದ್ದಾರೆ. ಕನ್ನಡದ ನಟನೊಬ್ಬ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದು ಕನ್ನಡಿಗರಿಗೆ ಖುಷಿ ಹಾಗೂ ಹೆಮ್ಮೆಯ ವಿಷಯವಲ್ಲದೆ ಮತ್ತೇನು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಕನ್ನಡದ ಮೊದಲ ನಟ ಎಂದರೂ ತಪ್ಪಾಗಲಾರದು. ಖಂಡಿತ ಇದೊಂದು ಒಳ್ಳೆಯ ಸಿನಿಮಾವಾಗಿ ಮೂಡಿಬರುವ ನಿರೀಕ್ಷೆ ಇದೆ. ತಾಂತ್ರಿಕವಾಗಿ ಅದ್ಭುತವಾಗಿ, ಫೋಟೋಗ್ರಫಿ ಮೂಲಕ ಕಣ್ಮನ ಸೆಳೆಯಬಹುದಾದ ನಿರೀಕ್ಷೆಯೂ ಇದೆ. ಮ್ಯೂಸಿಕಲಿ ಇದೊಂದು ಅದ್ಭುತ ಥ್ರಿಲ್ ನೀಡುವ ನಿರೀಕ್ಷೆಯಂತೂ ಬಲವಾಗಿ ಮೂಡಿದೆ. ಇನ್ನೂ ಕೆಲವು ದಿನಗಳು ಬಾಕಿ ಇದೆ, ಕಾಯೋಣ. ಮಡಿವಂತರೆ ಭಯಪಡಬೇಡಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆಗೊಳ್ಳುವ ಟಾಕ್ಸಿಕ್ನಲ್ಲಿ ಬಹುಶಃ ಆ ಮಟ್ಟದ ಸೀನ್ಗಳು ಇರೋದಿಲ್ಲ. ಯಾಕಂದರೆ ಸೆನ್ಸಾರ್ ಇನ್ನೂ ಇದೆ. ಆ ಮದವೇರಿದ ನಾರಿಯರ ಮದಮೋಹನದಾಟ ನೋಡಬೇಕೆಂದುಕೊಂಡವರಿಗೆ ಬಹುಶಃ ಟಾಕ್ಸಿಕ್ನ ಇಂಗ್ಲಿಷ್ ವರ್ಷನ್ನಲ್ಲಿ ಆ ಸೀನ್ಗಳು ಸಿಗಬಹುದು. ಮಾರ್ಚ್ 19ರವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಇದು ಕೇವಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುವ ಸಂಭವವಿದೆ.